सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। गुरु साक्षात परब्रह्म तस्मै श्री गुरुवे नमः। सदानंद सद्गुरु भावराज योगी रामनंदवतर्षिणे भक्तरूपधारकानि त्रैलोक्यतनयने सद्भक्तरो निमग्नी नमस्कार गुरुराय श्री रामचंद्र योगी। नमस्कार गुरुराय श्री रामचंद्र योगी। जय रघुवीर समर्थ काय बोलले जेथ श्रवण केल्याने प्राप्त काय आहे श्रीराम। ग्रंथानाम दासबोध गुरु शिष्यांच्या संवाद येथ बोलिला विषव भक्तिमार्ग श्रीराम। नवविधा भक्ती आणि ज्ञान बोलले वैराग्याचे लक्षण बहुधा अध्यात्म निरूपण श्रीराम। भक्तीचे न योगे देव निश्चयी पावती मानव ऐसा आहे अभिप्राव ये ग्रंथी। जय जय रघुवीर समर्थ। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಟ್ಟಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಅಧಿಪತಿಗಳಾಗಿರುವಂತಹ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ಅತ್ಯಂತ ಮುದ್ದಿದ ಶಿಷ್ಯರಾಗಿರುವಂತಹ ಸ್ವತಃ ಭಾವಸಾಹೇಬ್ ಮಹಾರಾಜರೇ ನೋಡ್ರಪ್ಪ ನಾನು ಬೇರೆ ಅಲ್ಲ ನನ್ನ ಅಂಬು ಬೇರೆ ಅಲ್ಲ ಅಂಥೇಳಿ ಸಭೆಗೆ ಹೇಳಿದಂತ, ಸಭಾಕ್ಕೆ ಹೇಳಿದ್ರಂತ, ಬಾ ಅಂಬುರಾಯ ನೀನು ಬರಬರಿ ಮಾಡ್ತಂತ ಹೇಳಿ ಹೋಗಿ ಪ್ರವಚನದಾಗ ಭಾವಸಾಹೇಬ್ ಮಹಾರಾಜರಂದ್ರು, ನೋಡ್ರಪ್ಪ ನಾನು ಬೇರೆ ಅಲ್ಲ ಅಂಬುರಾಯ ಬೇರೆ ಅಲ್ಲ. ಇದರ ಅರ್ಥ ಏನು? ನಾನು ಅವನು ಒಂದೇ ಸ್ವರೂಪರಾಗಿದ್ದೆವು ಅಂತೇಳಿ ಅವ್ರು ತಿಳಿಸಬೇಕಾದ್ರೆ ಅಂಬುರಾವ್ ಮಹಾರಾಜರು ವ್ಯಕ್ತಿತ್ವ ಹೆಂಗಿತ್ತು ಅನ್ನುವಂಥದ್ದನ್ನು ನಾವು ಶರಣಾಗತಿ ಅನ್ನುವಂಥದ್ದು ಏನು ಅಂತ ಗ್ರಂಥ ಬರ್ದಾರಲ್ಲ ಅದ್ರಾಗ ನೋಡ್ಕೊಳ್ಬೇಕು. ಅನನ್ಯವಾಗಿ ಶರಣಾಗತರಾಗಲಾರ್ದ ಆ ಪದವಿ ಯಾರಿಗೂ ಸಿಗುವುದಿಲ್ಲ. ಅಂಥ ಒಂದು ಸದ್ಗುರು ಸಮರ್ಥ ಯಾರಪ್ಪ ಅಂದ್ರೆ ಅಂಬುರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ ಪ್ರಥಮ ದಿನ
ಸಮರ್ಥರ ಆಜ್ಞೆಯಂತೆ ನಾವು ಸಮರ್ಥ ರಾಮದಾಸ್ ಮಹಾರಾಜರ ಅವರು ಬರೆದಂತ ಗ್ರಂಥರಾಗಿರುವಂತಹ ಗ್ರಂಥರಾಜ ದಾಸೋಹದ ಪೂಜೆಯೊಂದಿಗೆ ನಾವು ಸಮರ್ಥರನ್ನು ಆಹ್ವಾನ ಮಾಡಿಕೊಂಡು ಸಪ್ತಾಹ ಪ್ರಾರಂಭ ಮಾಡಿದ್ದಾಗಿದೆ. ಸಮರ್ಥರು ಬರೆದಂತಹ ದಾಸೋಹದ ಗ್ರಂಥದ ಮೊದಲನೇ ಸಮಾಸ ಗ್ರಂಥಾರಂಭ ಸಮಾಸದ ಒಂದು 4-5 ಓವಿಗಳನ್ನು ನಾವು ಈಗ ಶ್ರವಣ ಮಾಡಿದೆವು. ಈ ಗ್ರಂಥದೊಳಗ ಸಮರ್ಥ ಹೇಳ್ತಾರ, ನವವಿಧ ಭಕ್ತಿ ಆದಿ ಜ್ಞಾನ ಬೋಲಿಲೆ ವೈರಾಗ್ಯಾತೆ ಲಕ್ಷಣ ಬಹುರ ಆಧ್ಯಾತ್ಮ ನಿರೂಪಣ. ನವವಿಧ ಭಕ್ತಿ ಆದಿ ಜ್ಞಾನ ಇದ್ರಾಗ ಏನು ವಿಶೇಷವಾಗಿ ಹೇಳಿದ್ರೆ 9 ವಿಧದ ಭಕ್ತಿಗಳ ಬಗ್ಗೆ ಹೇಳಿದ. 9 ವಿಧದ ಭಕ್ತಿಯ ಮಹತ್ವ ಎಷ್ಟದ ಅಂದ್ರ ಸಮರ್ಥರಂತಾರ, ಜೇತೆ ಸಾರಾಸಾರ ವಿಚಾರ ತೇತೆ ಹೋಯ ಜಗದುದ್ಧಾರ ನವವಿಧ ಭಕ್ತಿಶ ಆಧಾರ ಬೌದ್ಧರಾಸಿ. ಎಲ್ಲಿ ಸಾರಾಸಾರ ವಿಚಾರ ನಡೀತದ ಸಮರ್ಥರು ಹೇಳುವಂತದ್ದು ಏನಪ್ಪಾ ಅಂದ್ರ, ಎಲ್ಲಿ ಸಾರಾಸಾರ ವಿಚಾರ ನಡೀತದ, ಜೇತೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ಅಂತಾರ. ಜಗತ್ತಿನ ಉದ್ಧಾರ ಅರ್ಥಾತ್ ನಮ್ಮ ಉದ್ಧಾರ ಆಗ್ಬೇಕಾಗಿತ್ತು ಅಂದ್ರ ನಮ್ಮ ಅಂತರಂಗದೊಳಗೆ ಸಾರಾಸಾರ ವಿಚಾರ ಮಾಡುವಂತಹ ಪ್ರಜ್ಞೆ ಜಾಗೃತ ಆಗಬೇಕು. ಯಾವುದು ಸಾರ, ಯಾವುದು ಅಸಾರ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಮಿಥ್ಯ, ಇವನ್ನ ನಾವು ವಿಚಾರ ಮಾಡ್ಕೋಬೇಕಂತಾರ ಅವರು. ಸಂತರು ಅಂತ ನಾವು ಸಂತರಂತ ಅನಿಸ್ಕೋಬೇಕಂತ ಅಪೇಕ್ಷೆ ಅದ. ಆದ್ರೆ ಸಂತರ ಗತೆ ಇರ್ಬೇಕಾಗಿತ್ತು ಅಂದ್ರ ಜೋ ಸಾಣೇನ ಭಗವಂತ ದಯಾನಾಮ ಬೋಡಿದೆ ಸಂತ. ಎಲ್ಲರಿಗೂ ಸಂತರಲ್ಲಿ ಹೋಗ್ಬೇಡ್ರಿ ಅಂತಾರ ಅವರು ಸಮರ್ಥರು. ಜೋ ಜಾಣೇನ ಭಗವಂತ ಭಗವಂತನನ್ನ ತಿಳ್ಕೊಂಡವರು ಸಂತರು. ಭಗವಂತ ಅಂದ್ರೆ ಯಾರು? ಸದ್ಗುರುಗಳನ್ನು ತಿಳ್ಕೊಂಡವರು. ಸದ್ಗುರುಗಳ ರೂಪವನ್ನು ತಿಳ್ಕೊಂಡವರಲ್ಲ, ಸದ್ಗುರುಗಳ ಸ್ವರೂಪವನ್ನು ಯಾರು ತಿಳ್ಕೊಂಡಾರಲ್ಲ ಅವರು ಸಂತರು. ಸದ್ಗುರುಗಳ ರೂಪ ಬೇರೆ ಬೇರೆ ಇರ್ಬೋದು. ಹಿಂದಕ್ಕೊಮ್ಮೆ ಗುಡ್ಲಿಂಗಂಗ ಮಹಾರಾಜರ ಗತೆ ಕಂಬಳಿ ಹೊತ್ಕೊಂಡು ಬಂದ್ರು. ಆಮೇಲೆ ಭಾವಸಾಹೇಬ್ ಮಹಾರಾಜರ ಗತೆ ಕೋಟ್ ಹಾಕೊಂಡು ಬಂದ್ರು. ಆಮೇಲೆ ನಾನಾ ರೀತಿಯ ವೇಷಗಳನ್ನ ಅವರು ಹಾಕೊಂಡು ಬಂದ್ರು. ಇದು ಸದ್ಗುರುವಿನ ರೂಪ, ಸದ್ಗುರುವಿನ ಸ್ವರೂಪದ ಒಂದು ಸಾಕ್ಷಾತ್ಕಾರ ನಮಗೆ ಯಾವಾಗ ಆಗ್ತದಲ್ಲ ಆವಾಗ ನಾವು ಸಂತ ಪದವಿಗೆ ಏರ್ತೇವೆ. ಮತ್ತೆ ಸಂತರು ಅಂದ್ರೆ ಸಾಮಾನ್ಯ ತಿಳ್ಕೋಬೇಡ್ರಿ ಅಂತ ಅವರು. ಸದ್ಗುರು ಸ್ವರೂಪಕ್ಕೆ ಸಂತ, ಅದನ್ನೆಲ್ಲ ಆ ರೀತಿ ಆ ಸಂತತ್ವ ನಮ್ಮಲ್ಲಿ ಬಂತು ಅಂದ್ರೆ ಅದು ಸದ್ಗುರುಗಳ ಸ್ವರೂಪದ, ಗುರುನಾಥನ ಸ್ವರೂಪ. ಆ ಸಮದೃಷ್ಟಿ ನಮ್ಮಂತಲ್ಲಿ ಬಂತು ಅಂತಂದ್ರ ಜೋಜಾನೇನ ಭಗವಂತ. ಸಮದೃಷ್ಟಿ ಅಂದ್ರೇನು? ಜಗತ್ತಿನ ಅಣುರೇನು ತೃಣಕಾಷ್ಟಗಳಲ್ಲೆಲ್ಲ ಅಪರ ವಸ್ತು ತುಂಬೆದರುವಂತಹದ್ದು ಸಂಪೂರ್ಣ ಜ್ಞಾನ ನಮಗಾಗಬೇಕು. ಪ್ರಸಾದ ಅದು ಹೆಣ್ಮಕ್ಕಳಂತಲ್ಲಿ ತುಂಬೇದು, ಗಣಮಕ್ಕಳಂತಲ್ಲಿ ತುಂಬೇದು, ವೃದ್ಧರಂತಲ್ಲಿ ತುಂಬೇದು, ಸಣ್ಣ ಕೂಸಿನಂತಲ್ಲಿ ತುಂಬೇದು, ಗಿಡದೊಳಗೆ ತುಂಬೇದು, ಮರದೊಳಗೆ ತುಂಬೇದು, ಪ್ರಾಣಿಯೊಳಗೆ ತುಂಬೇದು, ಪಕ್ಷಿಯೊಳಗೆ ತುಂಬೇದು, ಅಣುರೇಣು ತೃಣಕಾಷ್ಟ ಚರಾಚರದಲ್ಲಿಯೂ ಏನು ಪರವಸ್ತು ತುಂಬೇದಲ್ಲ ಇದು ನಿನಗೆ ಗುರ್ತಾಗಿರ್ತಂದ್ರೆ ಆವಾಗ ನೀನು ಸಂತ. ಈ ಸ್ಥಿತಿ ನಮಗೆ ಬಂತು ಅಂದ್ರೆ ನಮ್ಮ ದೃಷ್ಟಿ ಹೆಂಗಾಗಿರ್ತಂದ್ರೆ ಸಮ ಆಗಿತ್ತು. ಎಲ್ಲೂ ಏರು ಇಲ್ಲ, ಪೇರು ಇಲ್ಲ, ಶ್ರೀಮಂತಿಲ್ಲ, ಬಡವಿಲ್ಲ, ಏನಪ್ಪಾ ಅಂದ್ರೆ ಅವು ತಿಳಿದಾವಿಲ್ಲ, ತಿಳಿಲಾರ್ದಾವಿಲ್ಲ, ಏನೂ ಇಲ್ಲ. ಭಗವಂತನ ಒಂದು ಸ್ಥಿತಿ ಹೆಂಗಿತ್ತಂದ್ರ ಜಾನೀವ ನೇನೀವ ಭಗವಂತಿ ನಾಯಿ. ನಮಗದ ಅವ್ ತಿಳಿದಾವ, ಉದಯ ತಿಳಿದಾವ, ಇವ್ರು ತಿಳಿದವ್ರು, ಇವ್ರು ತಿಳಿದವ್ರು, ಅವ್ರಿಗೆ ತಿಳುವಳಿಕಿಲ್ಲ, ಹಿಂಗೆಲ್ಲ ನಮ್ ಕಲ್ಪನವ್ರೊಳಗದ ಜಾನೀವ ನೇನೀವ ಭಗವಂತಿ ನಾಯಿ. ಇದು ಈ ಸ್ಥಿತಿ ನಮಗೆ ಬಂತಂದ್ರೆ ನಾವು ಸಂತರು. ಅದಕ್ಕ ಜೋಜ ಆನೇನ ಭಗವಂತ ಪ್ರಯಾಣ
जो शाश्वत आणि अशाश्वत निवाडक ಸಂತ ಸಂಸಾರ ಹೆಂಗಂದ್ರ ಶಾಶ್ವತದ ಬಗ್ಗೆ ಸರ್ವಸ್ವವನ್ನು ತ್ಯಾಗ ಮಾಡ್ಲಿಕ್ಕೆ ತಯಾರಾಗಿರ್ತಾರ. ತಮ್ಮ ಸರ್ವಸ್ವವನ್ನು ಅರ್ಪಣ ಮಾಡ್ಲಿಕ್ಕೆ ಶಾಶ್ವತದ ಬಗ್ಗೆ ಆಗಿರ್ತಾರ. ಅಶಾಶ್ವತದ ಬಗ್ಗೆ ಅತ್ಯಂತ ನಿರಾಶರಾಗಿಬಿಟ್ಟಿರ್ತಾರೆ. ಒಬ್ಬರ ಕುಮಾರಿ ಸಂತರಿಗೆ 1 ಲಕ್ಷ ರೂಪಾಯಿ ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಅವ್ರ ಮನೆ ಬಂಗಾರ ಇದ್ರು ಅಷ್ಟೇ, ಇರ್ಲಿಲ್ಲ ಅಂದ್ರು ಅಷ್ಟೇ. ಅವ್ರಿಗೆ 2 ಹೊತ್ತು ಊಟ ಸಿಕ್ಕರು ಅಷ್ಟೇ, ಸಿಗ್ಲಿಲ್ಲ ಅಂದ್ರು ಅಷ್ಟೇ. ಅವ್ರಂತಾರ ಅನಿ ಶ್ರೀಮಂತ ಹೋ ಶ್ರೀಮಂತ. ಮಾವಳಿ ಜ್ಞಾನೇಶ್ವರ ಅಂದ್ರು ನಾವು ಶ್ರೀಮಂತರು. ಯಾಕಂದ್ರೆ ನಮ್ಮ ಧನಿ ಯಾರಿದ್ದಾರೆ ಅಂದ್ರೆ ಸದ್ಗುರು ಆಗಿದ್ದಾರೆ. ಒಬ್ಬರ ಕುಮಾರಿ ಇಂಥ ಒಂದು ಸ್ಥಿತಿ ಬಂತಂದ್ರ ನಮ್ಮ ಮೋತಿ ಯಾವಾಗ್ಲೂ ಆನಂದಮಯ ಇರ್ತದ. ಇರ್ಲಿಕ್ಕಂದ್ರೆ ಕೆಟ್ಟ ಮೋತಿ ನಮ್ದು ಹೋಗ್ಲಿಲ್ಲ ಅಂದ್ರೆ ಸಂತ ಹೆಂಗಾಗ್ತೇವು. ಸಂತ ಆನಂದಾತೆ ಸ್ಥಳ, ಸಂತ ಸುಖತಿ ಕೇವಲ, ನಾನಾ ಸಂತೋಷಾತೆ ಮೂಡತೆ. ಸಂತರು ಅಂದ್ರ ಆನಂದದ ಸ್ಥಳ ಅಂತ. ಅಕಸ್ಮಾತ್ ಯಾರಿಗಾರ ಆನಂದ ಬೇಕಾಗಿತ್ತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಸಂತರ ಹತ್ರ ಹೋಗ್ಬೇಕು. ಆ ಸಂತರ ಕೆಟ್ಟ ಮೋಟಿ ಮಾಡ್ಕೊಂಡು ಕೂತಿದ್ದಂದ್ರೆ ಅದೇನಂತಾರಲ್ಲ, ದೇವ್ ಬಡ್ಕೊಂಡಂತ ದೇವ್ ಬಿಡಿಸ್ಕೊಳಿಕ್ ಹೋದ್ರೆ ಸಮರ್ಥ ದಾಸಗೊಂಡಾಗ ಒಂದ್ಕಡೆ ಹೇಳ್ತಾರೆ. ಹಂಗ ನವವಿಧಾ ಭಕ್ತಿ ಧ್ಯಾನ ಇಲ್ಲಿ ಏನೇನು ಹೇಳಿನಿ? ನವವಿಧಾ ಭಕ್ತಿ ಹೇಳಿ 9 ವಿಧದ ಭಕ್ತಿಯನ್ನು ವಿಸ್ತಾರವಾಗಿ ಹೇಳಿದಂತಾರವ್ರು. ಅದರಾಗ ಒಂದು ಭಕ್ತಿಯನ್ನು ಮೆರೆದವ್ರು ಯಾರು? ಅಂಬುರಾವ್ ಮಹಾರಾಜರು. ಈ ಆ ದಾಸ್ಯ ಭಕ್ತಿಗೆ ಹೋಗುವುದಕ್ಕಿಂತ ಮೊದಲು ಏನ್ ಮಾಡಿದ್ರು ಅಂದ್ರೆ ಶ್ರವಣ ಭಕ್ತಿ ಮಾಡಿದ್ರು ಅವರು. ಶ್ರವಣ ಭಕ್ತಿ ಮಾಡಲಾರ್ದ ದಾಸ್ಯ ಭಕ್ತಿ ಗೊತ್ತಾಗುವುದಿಲ್ಲ. ನಮ್ಗೆ ಶ್ರವಣನೇ ಒಳ್ಳೆ ಆಗ್ತಂದ್ರೆ ದಾಸ್ಯ ಅಂದ್ರೆ ಏನು? ಕೈಕಾಲು ಒತ್ತಿದ್ರೆ ದಾಸ್ಯತ್ವ, ನೀರ್ ತಂದಿಟ್ರ ದಾಸ್ಯತ್ವ, ಅರಿವಿ ಹೊಕ್ಕೊಂಡು ಬಂದ್ರೆ ದಾಸ್ಯತ್ವ. ಗಣಪತರಾವ್ ಮಹಾರಾಜರು ಅಂತಿದ್ರು, ದಾಸ್ಯ ಭಕ್ತಿ ಸೇವೆ ಮಾಡ್ಬೇಕಂತೀರಿ, ಎಲ್ಲಾರು 1000 ಮಂದಿ ಬಂದ ನನ್ನ ಕಾಲು ಒತ್ತಿದ್ರೆ ಗತಿ ಏನಂತ ಅಂತಿದ್ರು. ಯಾಕ್ರಿ ಗಂಗಾಡಿ ಅವ್ರು? ಹೌದಲ್ಲ? ಅದ್ರ ಮ್ಯಾಲ ಬಿಟ್ಟಳ ದಿವಸ ಹಿಂಗ ನಮಸ್ಕಾರ ಮಾಡಿ ಮಾಡಿ ಪಾದಗಳು ತೆಗ್ ಬಿದ್ದಿದ್ದು ಅಂತ ಅದ್ರ ಮ್ಯಾಲ ಒಂದು ಇದು ಹಾಕ್ಯಾರಿಗೆ. ಹೌದಲ್ರಿ? ಮತ್ತ ಇವೆಲ್ಲ ಸೇವಾದೊಳಗೆ ಬರೋದಿಲ್ಲ. ಸೇವಾ ಅಂದ್ರೆ ಗುರುನಾಥಿಗೆ ಏನ್ ಬೇಕಾಗಿದೆ ಅದನ್ನ ಮಾಡ, ಗಂಡಗೆ ಏನ್ ಬೇಕಾಗಿದೆ ಅದನ್ನ ಮಾಡಿದ್ರೆ ಸೇವಾ. ಗಂಡಕ್ಕೆ ತಗೊಳ್ಬೇಕಿರ್ಬೇಕಾಗ್ಯದ, ಬಿಸಿ ಬೇಕಂದ್ರೆ ಹಾಕಾಕಿದ್ರೆ ನನಗೆ ಬೇಕಾಗಿಲ್ಲ ಅಂತಾರ. ನೀವು ಒತ್ತುದು ಗಿತ್ತುದು ಬೇಕಾಗಿಲ್ಲ. ದೇವತೆಗಳು ಸೇವಾ ಮಾಡ್ಕೊಳ್ಳಿಕ್ ಬಂದ್ ನಿಂತಾರ. ಇಲ್ಲಿ ದೇವತೆಗಳು ನನ್ನ ಕಾಲು ಹೊತ್ಲಿಕ್ಕೆ ನಿಂತಾರ, ನನಗ್ ಪ್ರದಕ್ಷಿಣ ಹಾಕ್ಲಿಕ್ಕೆ ಅವ್ರು ಓಡಿ ಬರ್ಲಿಕ್ಕತ್ತಾರ. ನೀ ಏನು ಒಂದು ಜೈಕಾರ ಹಾಕೋದ್ರಿಂದ ಒಂದು ಕಾಲು ಒತ್ತುವುದರಿಂದ ನನಗೆಲ್ಲ ಏನಿಲ್ಲ. ಅದು ಒತ್ತಿನದು ಅಂತ ನಿನ್ನಂತರೂ ಉಳ್ಕೊಂಡದ. ಒತ್ತಿದಂತ ಉಳ್ಕೊಳ್ಳಂತ ದೇವತೆಗಳು ಸಾಕಷ್ಟು ಬಂದಿದ್ದಾರೆ. ಅಂಥವ್ರು ಬರ್ಲಿಕ್ಕತ್ತಾರ. ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರುರಾಯಾತಿ ಸರ್ವರಾಭಿಮಾನ ಉತ್ತರಾಯಾತಿ. ದೇವತೆಗಳು ಸದ್ಗುರುನಾಥನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವ್ರೇನ್ ಟ್ರೈನ್ ಆಗೋದು ಬರುದಿಲ್ಲ. ಅವರು ದೇವತೆಗಳು ವಿಮಾನದಾಗ ಬರ್ತಾರೆ, ಪುಷ್ಪಕ ವಿಮಾನದಾಗ. ಆ ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕೆ ಆ ಪ್ರದಕ್ಷಿಣ ಇಂಥ ಒಂದು ಶಕ್ತಿ ಅದ. ಪದೋಪದಿ ಘಡನೆ ಅಪಾರ ಪುಣ್ಯಾಚಾರಾಕ್ಷಿ, ಪದೋಪದಿ ಘಡನೆ ಅಪಾರ ಪುಣ್ಯಾಚಾರಾಕ್ಷಿ, ಸಕಲ ಇತಿಥಿ ಘಡನೆ ಅಪ್ಪ ಆದಿ ಕರುಣಿಯಾಕ್ಷಿ. ನಾವು
ಮಾಡ್ಕೋಬೇಕು. ಸಕಲ ತೀರ್ಥಗಳು ಗುರುನಾಥನ ಚರಣದೊಳಗೆ ಅವ. ಮತ್ತ ಆದಿ ಕರುಣಿ ಕಾಶಿ ಅಂದ್ರೆ ಕಾಶಿ ಏನಂದ್ರೆ ಕಾಶಿಗಳು ದರ್ಶನ ತಗೊಂಡು ಬರೋದು ಗುರುನಾಥನ ಚರಣದೊಳಗದ. ಕಾಶಿ ಹೋಗ್ಬೇಕಾದ್ರೆ ಎಷ್ಟು ಕರ್ತದ, ಎಲ್ಲಾ ತೀರ್ಥ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ಕರ್ತದ, ಏನೋ ಮಾಡ್ಯಾರ. ಗುರುನಾಥನ ಪಾದದ ಮೇಲೆ ಬಿದ್ದಂತ ಒಂದು ಹನಿ ನೀರ ನಿನ್ನ ಮಸ್ತಕಕ್ಕೆ ಹಚ್ಕೋ. ಸಕಲ ಅಮ್ಮ ಆದಿ ಕರುಣಿ ಕಾಶಿ ಕೋಟಿ ಬ್ರಹ್ಮ ಹತ್ಯ ಹರಿತ ಕಂಠ ದಂಡವತ. ಕೋಟಿ ಬ್ರಹ್ಮ ಹತ್ಯ ನೋಡಿ, ಒಂದೇ ಬ್ರಹ್ಮ ಹತ್ಯದ ಪಾಪ ಎಷ್ಟು ಕೆಟ್ಟದ ಅಂತ ಕೋಟಿ ಬ್ರಹ್ಮ ಹತ್ಯೆ ಮಾಡಿ ನೀವು ಮಾಡಿದ್ರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಮಾಡಿದ್ರು ಒಂದು ದಂಡವತ್ತ ನಮಸ್ಕಾರ ಸದ್ಗುರುಗಳಿಗೆ ಹಾಕಿದಂತ. ಕೋಟಿ ಬ್ರಹ್ಮ ಹತ್ಯಾರಿತ ಕಂಠ ದಂಡವತ ಇದು ಅರ್ಥ ಆಗಲ್ಲ. ಸಾರ ಯಾವ್ದಪ್ಪ ಅಂದ್ರೆ ಗುರುನಾಥ ಕೊಟ್ಟಂತ ಗುರುನಾಥನ ಸ್ವರೂಪ, ಗುರುನಾಥ ಕೊಟ್ಟಂತ ನಾಮ, ಇದು ಒಂದು ಸಾರದ ಅಂತ ಹೇಳಿ ಅದನ್ನೇ ಗಟ್ಟಿಯಾಗಿ ಹಿಡಿದೇನದಲ್ಲ. ಇದು ನಿಜವಾಗಿಯೂ ಅಧ್ಯಾತ್ಮ ಅನಿಸ್ಕೊಳ್ತದ. ಇದು ಸಾಧಕರ ಒಂದು ಧರ್ಮ ಅಂತಾರ ಅವರು. ಎಲ್ಲಾರು ಒಂದು ಧರ್ಮದ, ಸಾಧುಗಳದ್ದು ಧರ್ಮದ. ಸ್ವರೂಪಿ ರಾಹಣೆ ಹಾ ಸ್ವಧರ್ಮ, ಧರ್ಮಾಮದೇ ಧರ್ಮ ಸ್ವರೂಪಿ ರಾಹಣೆ ಹಾ ಸ್ವಧರ್ಮ. ಹೇ ಸಾಧುಚೆ ಮುಖ್ಯ ಲಕ್ಷಣ ಶ್ರೋತಿ ಮೂಲಕ. ಸ್ವರೂಪದೊಳಗಿರುವಂತಹದ್ದು ಸಾಧುಗಳ ಧರ್ಮ ಆದ್ರೆ ಗುರುವಿನ ಭಕ್ತಿ ಸಂಬಂಧ. ಗುರು ಹೇಳಿದಂತ ನಾಮಸ್ಮರಣೆಯನ್ನ ಅಖಂಡವಾಗಿ ಸ್ಮರಿಸುವಂತ ಅವಾಗ ತಮ್ಮನ್ನು ತಾವು ಸರ್ವಾರ್ಪಣ ಮಾಡ್ಕೋದೇನದಲ್ಲ, ಅದು ಶಿಷ್ಯರ ಧರ್ಮದ, ಅದು ಭಕ್ತರ ಧರ್ಮದ. ಅಂತ ಒಂದು ಭಕ್ತ ಸ್ಥಿತಿಯನ್ನ ನಮ್ಮ ಅಂಬುರಾವ್ ಮಹಾರಾಜರು ಏನಪ್ಪ ಅಂದ್ರೆ ಮಾಡಿದ್ರು ಅಂತೇಳಿ ಇವತ್ತಿನ ದಿವಸ ಅಂಬುರಾವ್ ಮಹಾರಾಜರು ಸಪ್ತಾಹದ ವಿಶೇಷತೆನೇ ಬೇರೆ ಅದ. ನೀವು ನೋಡ್ರಿ, ಯಾವ ಸಪ್ತಾಹದಾಗ ಹೋದಾಗ ನಿಮ್ಮ ಮನಸ್ಸ ತುಂಬಿ ಬಂದ ಆನಂದದಿಂದ ತುಂಬಿ ಬರ್ತದ, ಆವಾಗ ನೀವು ಇಷ್ಟು ಕಲ್ಪನಾ ಮಾಡ್ಕೊಡಿ, ಇದು ಗುರು ಕೃಪೆಗೆ ಪಾತ್ರ ಆದಂತಹ ಸಪ್ತಾಹ. ಗುರುನಾಥಗೆ ಇದು ಸಂತೋಷಗೊಳಿಸುವಂತ ಕೆಲವೊಂದು ಸಪ್ತಾಹ. ನಮ್ಮ ಬಸವಣ್ಣ ಮನೆ ಸಪ್ತಾಹಕ್ಕೆ ಹೋಗ್ರಿ, ನೀವು ಆನಂದ ಆಗಿದೆ. ಮಂದಿ ಭಾಳ ಬೇಕಂತ ಅನ್ನಬೇಡ್ರಿ ನೀವು. ಮಂದಿ ಭಾಳ ಇದ್ರೆ ಏನು ಕಡಿಮೆ ಇದ್ದ. ಜೊಳ್ಳ ಜೊಟ್ಟೊಂದು ಹಾರತ್ತೈತಿ, ಒಳ್ಳೆ ಬೀಜ ಒಂದು ಎಲ್ಲಿ ಗಟ್ಟಿತನ ನಾಕೆ ಇದ್ರು ಸಹಿತ ಅದ ಆನಂದಿ ಅದ. ಅಂತ ಒಂದು ವಿಚಾರಗಳನ್ನ ಸಮರ್ಥರು ಈ ದಾಸಬೋಧನೊಳಗೆ ತಿಳಿಸ್ಯಾರ. ಅದರದ್ದು ಆನಂದ ತಗೋಬೇಕಾಗ್ಯದ. ದಾಸಬೋಧದ ಆನಂದ ಯಾರು ತಗೊಂಡಾರ ಅವ್ರಿಗೆ ಬ್ರಹ್ಮಾನಂದ ನಿಶ್ಚಿತವಾಗಿ ಒಬ್ಬಾರ ಕುಮಾರಿ ಅಂತ ದಿವ್ಯ ದಾಸಬೋಧವನ್ನ ಸರ್ವಸಾಧಾರಣ 125 ವರ್ಷದ ಹಿಂದಿನ ದಾಸಬೋಧ ಬಹುಸಾಯಿ ಮಹಾರಾಜರು ನಿತ್ಯ ಓದುವಂತ ದಾಸಬೋಧ ನಮಗ್ ಓದುವಂತ ಅವಕಾಶ ಮಾನ್ಯ ಮುದಿಯೊಳಗೆ ನಮಗೆ ಸಿಕ್ತು. ಆ ದಾಸಬೋಧ ಎಲ್ಲರೂ ತಲೆ ಮೇಲೆ ಇಟ್ಟುಕೊಳ್ಳುವಂತ ಅವಕಾಶ ಸಿಕ್ತು. ನಮ್ಮ ಇಸ್ರಾಣಿ ಬಂದಿದ್ದ, ನಾನು, ನಮ್ಮ ಸುಧೀರ ಎಲ್ಲರೂ ಹೋಗಿದ್ದೆವು. ಇಂಥ ಭಾಗ್ಯವಂತರು ನಾವು. ಆ ದಾಸಬೋಧ ಒಳಗೆ ಏನದ ಅನ್ನುವಂಥದ್ದನ್ನೇ ಈ 3 ದಿವಸ ಚರ್ಚೆ ಮಾಡೋಣಂತ. ಇನ್ನ ಏನೇನು ಹೇಳ್ಯಾರ ಅನ್ನುವಂಥದ್ದು 3 ದಿವಸ ಅದನ್ನ ಚರ್ಚೆ ಮಾಡ್ಕೊಂಡು ಆವಾಗ ಗುರುಚರಣಾಂಚಿ ಗೋಡಿ ತುಜಲ ಕಿತಿ ಸಾಂಗುವಾಚೆ ಸೇವಕ ಕಿಂಕರ ಸ್ವಚ್ಛಂದಾನೆ ಗುರುಪುರತಿ ನಾಟ್ಯ ಅಂತೇಳಿ ಚಂದಮನಾಗಿ ಅಖಂಡ ಸದ್ಗುರು ಸಮರ್ಥ ಚರಣಾಂತ್ಯ ಯಾವಿನ ದುಷ್ಟರ ಸಾಗರ ತರಣ ಮಾರ್ಗನ ಸೇತ ಅನನ್ಯ ಭಾವೆ ಸ್ಮರಣ ಕರೋನಿ ಶ್ರೀ ಗುರು ಚರಣಾಂತಿ ಮಾನಸ ಪೂಜಾ ಧ್ಯಾನ ಜಪಾನೆ ನಿಜವಿ ಮನಸ ತರೀಚ ಜನ್ಮ ಏವುಣಿಕೆಗೆ ಸಾರ್ಥಕತೆ ಹಾಕಿ ಜರಿ ಅಹರ್ನಿಸಿ ಧ್ಯಾನಲಾಗದೆ ಯೋಗಿರಾಯ. ಇವೇನದ ಈ ಒಂದು ಚಂದ ಮನಾಗಿ ಅದಲ್ಲ, ಇದೇ ಒಂದು ಅಭಂಗವನ್ನ
ಒಂದೊಂದೊಂದೊಂದು ನುಡಿಯೊಳಗೆ ಸಮರ್ಥ ಅದ್ರ ಬಗ್ಗೆ ಏನು ಹೇಳ್ಯಾರ ಅದನ್ನೇ ನಾವೆಲ್ಲರೂ ಪ್ರವಚನಕಾರರು ಅದ್ರ ಬಗ್ಗೆನೇ ವಿಶ್ಲೇಷಣೆ ಮಾಡಿ ಹೇಳುವಂತ ಒಂದು ಮಾಡಿದೆ ಅಂದ್ರೆ 3 ದಿವಸನಾಗ ದಾಸೋಹದ ಬಗ್ಗೆ ಏನದ ಅನ್ನುವಂಥದ್ದು ಯಾವಾಗ ಹೇಳ್ತದ ಆ ಅಭಂಗದ ಕೊನೆ ಚರಣವನ್ನು ನಾವೀಗ ಅಂದು ಇವತ್ತಿನ ಸೇವೆಗೆ ನಾವೀಗ ಗುರು ಚರಣಾಂತಿ ಗೋಡಿ ತುಜಲ 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 ಗುರು ಚರಣಾಂತಿ ವಾಕ್ಯ ಅಂದ್ರೆ ಬಾಯಿಲ್ಲ ಈ ಒಂದು ವಾಕ್ಯನ ಏನಂತ ಹೇಳಿ ಗುರುಜನದ ಒಂದು ಮಹತ್ವ ಗುರುಜನ ಶ್ರೀಮೋಡಿ ಸುಜಲ ಕಿರಿಸಾತೆ ಸೇವಕ कल्पनेची दादा नको कोणकाळी संत मंडळी सुखी असो अहंकाराच्या वारात लागोलासा माझा विपुलासा भाविकाची नामामुळे दया सार कल्याण जाम गिरिनार पांडुरंग
ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಗೋಪಾಲ ಕುಮಾರಿ ಪೂರ್ಣ ದಾಸೋಹದ ವಿಷಯವಾಗಿ ಅಭಂಗವನ್ನು ಕುರಿತು ನಾವು ಇದು ಮಾಡಿದೆವು. ಮತ್ತು ಸಂಜೆ ಬಂದಿರೋದಾದ್ರು ಆ ಅಭಂಗದ ಮುಂದಿನ ಸಾಲವನ್ನು ತಿಳ್ಕೊಂಡು ಬಂದಿಲ್ಲಂದ್ರೆ ಅದ್ರ ವಿಶ್ಲೇಷಣೆಯನ್ನೇ ಪ್ರವಚನಕಾರ ಮಾಡ್ಕೊಂಡು ಹೋದ್ರಂದ್ರೆ 3 ದಿವಸ ಮ್ಯಾಗ ದಾಸೋಹದ ಬಗ್ಗೆ ನಮಗೆಲ್ಲ ತಿಳಿತದ ಅಂತಕ್ಕಂಥದ್ದೊಂದು ಆಶಾ ನಮ್ಮದು. ನಾವು ನೀವೆಲ್ಲ 3 ದಿವಸ ಸಮರ್ಥ ಸೇವೆ ಪಾಲ್ಗೊಂಡು ಅಂತ ಹೇಳ್ಕೊಳ್ತಾರೆ. राजाधिराज सद्गुरुनाथ महाराज की जय। श्री गुरुदेव दत्त।